ಕನಿಷ್ಠ ವೇತನ ಪರಿಷ್ಕರಣೆ ಕುರಿತು ಹೊರಡಿಸಿರುವ ಆದೇಶ ಕರಡು ಅಧಿಸೂಚನೆಯನ್ನ ದೃಢೀಕರಿಸಿ ಅಂತಿಮ ಅಧಿಸೂಚನೆ ಹೊರಡಿಸಿ ಪರಿಷ್ಕೃತ ಕನಿಷ್ಠ ವೇತನವನ್ನ ಕಡ್ಡಾಯವಾಗಿ ಜಾರಿಗೆ ತರಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದೆ. ತುಮಕೂರು ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಹೊರಗುತ್ತಿಗೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಮರುಗೇಶ್ ಅವರು, ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 4.5 ಲಕ್ಷ ಹೊರಗುತ್ತಿಗೆ ನೌಕರರ ಜೀವನ ಮಟ್ಟ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಪ್ರಸ್ತುತ ಜೀವನ ವೆಚ್ಚವನ್ನ ಪರಿಗಣಿಸಿ ಕನಿಷ್ಠ ವೇತನವನ್ನ ಸಮರ್ಪಕವಾಗಿ ಪರಿಷ್ಕರಿಸುವುದು ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆಯಿಂದ ಕನಿಷ್ಠ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಅಧಿಸೂಚನೆಯನ್ನ ದೃಢೀಕರಿಸಿ ಅಂತಿಮ ಅಧಿಸೂಚನೆ ಹೊರಡಿಸಿ, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಎಂಪ್ಲಾಯ್ಸ್ಗೆ ಮೋಸ ಮಾಡಲಿಕ್ಕೆ ಹೊರಟಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರ ಈ ಮೂಲಕ ಆಗ್ರಹ ಪಡಿಸೋದು ಏನಂತಂದರೆ 4 ವರ್ಷದಿಂದ ಜಾರಿಯಾಗಬೇಕಾಗಿದ್ದಂಥ ಪರಿಷ್ಕೃತ ವೇತನ ನಾವು ಕೂಡ ರಾಜ್ಯ ಮಟ್ಟದಲ್ಲಿ ಹೋರಾಟಗಳು ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಕನಿಷ್ಠ ಒಂದು 25 ಹೋರಾಟಗಳನ್ನ ಮಾಡಿದ ನಂತರದಲ್ಲಿ ಮೇ 2026ರಲ್ಲಿ ಜಾರಿಯಾಗಿತ್ತು. ಆ ಒಂದು ಆದೇಶನ ಯಾವುದೇ ಕಾರಣಕ್ಕೂ ಸರ್ಕಾರ ಹಿಂಪಡಿಬಾರ್ದು. ನಮಗೇನು ಇವತ್ತು ಕನಿಷ್ಠ ವೇತನ ಜಾರಿ ಮಾಡೋಕ್ಕೆ ಹೊರಟಿದೆ, ಜಾರಿ ಮಾಡಿದ್ದಾರೆ. ಆಲ್ರೆಡಿ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿದೆ. ಆ ಗೆಜೆಟ್ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಆದೇಶನ ಯಥಾವತ್ ಕಡ್ಡಾಯವಾಗಿ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಮತ್ತು ಈ ಒಂದು ಆದೇಶನ ಇವರೇನಾದ್ರು ಮತ್ತೆ ಹಿಂಪಡೆದು ಏನು ಹುನ್ನಾರ ಮಾಡಿದ್ದಾರೆ, ಅದು ಹಿಂಪಡೆದಿದ್ದೇ ಆದಲ್ಲಿ ಇಡೀ ರಾಜ್ಯಾದ್ಯಂತ ಮತ್ತೆ ಕರೆ ಕೊಟ್ಟು ಮತ್ತೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಂತ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಈ ಮೂಲಕ ಸರ್ಕಾರದ ಆಗ್ರಹಿಸ್ತಾ ಇದೆ. ಡಮರುಗೇಶ್ ಅಂತ ಹೇಳ್ಬಿಟ್ಟು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ಕಾರಿ ವರ್ಗಕ್ಕೆ ನಾವು ಕಳಿಸ್ತಾರೆ. ಸರ್ಕಾರ ಮೇ 2026ರಲ್ಲಿ ಏನು ವರ್ಗಕ್ಕೆ ನೌಕರರಿಗೆ ಮತ್ತು ಗುತ್ತಿಗೆ ಆದಾಯ ನೀವು ಆ ಕಡೆ ಹೋಗೋಣ ಆದರೆ ಮತ್ತೆ ಯಥಾವತ್ತು ಕೆಲವೊಂದು ಆದೇಶಗಳನ್ನ ಯಾವುದೇ ರೀತಿಯ ಅಧಿಕೃತ ಆದೇಶನ ಅನಧಿಕೃತ ಅಂತ ಗೊತ್ತಿಲ್ಲ, ಕೆಲವೊಂದು ಆದೇಶಗಳನ್ನ ಮುಂದಿಟ್ಟು ಮತ್ತೆ ಸರ್ಕಾರಕ್ಕೆ ಈ ಒಂದು ಮೇಯಲ್ಲಿ ಜಾರಿ ಮಾಡಿರ್ತಕ್ಕಂಥ ಆದೇಶ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ಕಮಿಷನರೇಟ್ಗಳಲ್ಲಿ ಇಲಾಖೆಗೆ ಸಂಬಂಧಪಟ್ಟ ಕಮಿಷನರೇಟ್ಗಳಿಂದ ಮೌಖಿಕ ಆದೇಶವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೊಸ ಕನಿಷ್ಠ ಜಾರಿ ಮಾಡೋದನ್ನ ತಡೆ ಹಿಡಿಯಿರಿ ಅನ್ನೋ ಒಂದು ಒತ್ತಡವನ್ನು ಹೇಳ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತು ನಾವು ನಮ್ಮದು ಆಲ್ರೆಡಿ 8 ವರ್ಷ ಜಾರಿ ಆಗಬೇಕಾದ್ರೆ ರಿವೈಸ್ ಆಗಬೇಕಾಗಿತ್ತು ಮಿನಿಮಮ್ ವೇಜಸ್ಸು. ಇವತ್ತಿನ ಅಂತಂದರೆ ಒಬ್ಬ ಡಿ ದರ್ಜೆ ಒಬ್ಬ ಗ್ರೂಪ್ ಡಿ ಅಟೆಂಡರ್ಗೆ ಇವತ್ತು ಕೇವಲ 12,000 ರೂಪಾಯಿ ಸಿಗ್ತಾ ಇರ್ತಕ್ಕಂಥ ಕನಿಷ್ಠ ವೇತನ ಸರ್. ಬಟ್ ಹೊಸ ಕನಿಷ್ಠ ವೇತನ ಜಾರಿ ಆಯಿತು ಅಂತಂದರೆ ಅಟ್ಲೀಸ್ಟ್ ಒಂದು 18,000 ರೂಪಾಯಿ ಅವ್ರಿಗೆ ಕನಿಷ್ಠ ವೇತನ ಸಿಗುತ್ತೆ. ಏನು ಡೇಟಾ ಎಂಟ್ರಿ ಆಪರೇಟರ್ಸ್ ಆಗಿರ್ಬೋದು, ಮತ್ತು ವೆಲ್ಫೇರ್ ಹಾಸ್ಟೆಲ್ಗಳಲ್ಲಿ ಕುಕ್ ಆಗಿರ್ಬೋದು, ಅಸಿಸ್ಟೆಂಟ್ ಕುಕ್ ಆಗಿರ್ಬೋದು, ಇವ್ರಿಗೆಲ್ಲ ಅಟ್ಲೀಸ್ಟ್ ಮಿನಿಮಮ್ ಒಂದು 20,000 to 23,000 ಒಂದು ವೇಜಸ್ ಸಿಗ್ತದೆ. ಬಟ್ ಏನಂದರೆ ಈಗ ಕೊಟ್ಟು ಇವತ್ತೇನು ಮೇಯಲ್ಲಿ ಆದೇಶ ಮಾಡಿ ಗೆಜೆಟ್ ನೋಟಿಫಿಕೇಶನ್ನ ಮಾಡಿ ಮತ್ತೆ ಇವತ್ತು ಆರ್ಥಿಕ ಹೊರೆ ಆಗ್ತದೆ ಅನ್ನೋ ಒಂದು ನೆಪ ಒಡ್ಡಿ ಇವತ್ತೇನು ಆದೇಶನ ಹಿಂಪಡಿಲಿಕ್ಕೆ ಅಧಿಕಾರಿಗಳು ಸರ್ಕಾರ ಒತ್ತಡ ನಮ್ಮ ಸರ್ಕಾರಿ ವರ್ಗಕ್ಕೆ ನೌಕರ ಸಂಘದ ನಮ್ಮ ಮನವಿ ಏನಂತಂದರೆ ಯಾವುದೇ ಕಾರಣಕ್ಕೂ ಏನು ಪರಿಷ್ಕೃತ ಆದೇಶ ಮಾಡಿದ್ದೀವಿ, ನೋಟಿಫಿಕೇಶನ್ ಆಗಿದೆ ಸರ್ಕಾರದಲ್ಲಿ, ಅದನ್ನು ಯಾವುದೇ ಕಾರಣಕ್ಕೂ ಹಿಂಪಡಿಬಾರ್ದು. ಏನು ಆದೇಶ ಬಂದಿದೆ ಅದು ಯಥಾವತ್ ಜಾರಿ ಮಾಡಬೇಕು ಅಂತ ಜಿಲ್ಲಾಡಳಿತ ಪ್ರಕ್ರಮ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಅಪೀಲ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಓಕೆ ಸರ್.